ಈ ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಮನೆಯಲ್ಲೇ ಮಾಡಬಹುದು ನೀವು ಹೋಟೆಲ್ನಲ್ಲಿ ಸಿಗುವಂತಹ ಮಲ್ಲಿಗೆ ಇಡ್ಲಿಯನ್ನು. ಅದಕ್ಕೆ ಬರೀ ಒಂದು ಹಳೆ ಕುಕ್ಕರ್ ಇದ್ದರೆ ಸಾಕು, ನಾವು ಈಸಿಯಾಗಿ ಸರಳವಾಗಿಯೇ ನಾವು ಮನೆಯಲ್ಲಿನೇ ಮಾಡ್ಕೊಳ್ತಾ ಹೋಗ್ಬೋದು. ಗೈಸ್, ಇದೇ ರೀತಿಯ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳು ನಿಮಗಾಗಿ ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಪ್ರತಿಯೊಬ್ಬರ ಹತ್ರನೂ ಹ್ಯಾಂಡ್ ಬ್ಯಾಗ್ಸು, ಪರ್ಸ್ ಅಥವಾ ವ್ಯಾನಿಟಿ ಬ್ಯಾಗ್ ಅಂತೇಳಿ ಇದ್ದೇ ಇರುತ್ತೆ ಅಲ್ವಾ. ಈ ರೀತಿ ಇರುವಂತಹ ಹ್ಯಾಂಡ್ ಬ್ಯಾಗ್ಸ್ಗಳಲ್ಲಿ ನಾವು ಸಾಮಾನ್ಯವಾಗಿ ಕೆಲವೊಂದು ವಸ್ತುಗಳನ್ನು ಇಟ್ಕೊಳ್ತೀವಲ್ವಾ. ಸೊ ಅದೇ ರೀತಿ ಇರುವಂತಹ ವಸ್ತುಗಳನ್ನು ನಾವು ಹೇಗೆ ಸೇಫ್ಟಿಯಾಗಿ ಇಟ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾನು ಜಿಪ್ಪನ್ನು ಓಪನ್ ಮಾಡಿ ಅಲ್ಲಿ ಒಂದು ಸೈಡ್ಗೆ ನಾವು ಮನೆಯಲ್ಲಿ ವೇಸ್ಟು ಅಥವಾ ನಮಗೆ ಬೇಡ ಅಂಥೇಳಿ ಬಿಸಾಕುವಂತಹ ಒಂದು ಸಾಕ್ಸನ್ನು ತೆಗೆದುಕೊಂಡು ಅದಕ್ಕೆ ನಾನು ಪಿನ್ನನ್ನು ಹಾಕಿ ಒಳಗಡೆ ಇಡ್ತಾ ಇದ್ದೀನಿ. ಸೊ ಇದು ನಮಗೆ ಒಂದು ರೀತಿ ಪೌಚ್ ರೀತಿ ರೆಡಿಯಾಗಿದೆ ನೋಡಿ. ಈ ಪೌಚ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮ ಒಂದು ಸೆಲ್ ಫೋನನ್ನು ನಾನು ಅದಕ್ಕೆ ಹಾಕಿಟ್ಕೊಳ್ತಾ ಇದ್ದೀನಿ. ಯಾಕೆ ನಮ್ಮ ಮೊಬೈಲನ್ನು ಅದರೊಳಗಡೆ ಹಾಕಿ ಇಟ್ಕೋಬೇಕು ಅಂತ ಹೇಳಿದರೆ, ಯೂಶ್ವಲಿ ನಾವು ಪರ್ಸ್ ಅಂತ ಹೇಳಿದ ಮೇಲೆ ನಾವು ಎಲ್ಲ ರೀತಿಯ ವಸ್ತುಗಳನ್ನು ಇಟ್ಕೊಂಡಿರ್ತೀವಿ ಅಲ್ವಾ. ತಕ್ಷಣ ನಾವು ಅದರೊಳಗಡೆ ಮೊಬೈಲನ್ನು ಹಾಕಿಟ್ಕೊಂಡಾಗ ಹಾಕುವಾಗ ಅಥವಾ ತೆಗೆಯುವಾಗ ಏನಾಗುತ್ತೆ, ಏನು ಸ್ಕ್ರೀನ್ ಗಾರ್ಡ್ ಇರುತ್ತೆ ಅದು ಸ್ಕ್ರ್ಯಾಚಸ್ ಆಗುತ್ತೆ. ಸ್ಕ್ರ್ಯಾಚಸ್ ಆಗಿದ್ರೆ ಸೊ ನಮಗೆ ವರ್ಕ್ ಮಾಡೋಕ್ಕೂ ಹಿಂಸೆ ಆಗುತ್ತೆ. ತುಂಬ ಸ್ಕ್ರ್ಯಾಚಸ್ ಆದಾಗ ಆ ಒಂದು ಏನು ಬ್ರೈಟ್ನೆಸ್ ಬರುತ್ತೆ ಅದು ತುಂಬಾ ಡಲ್ ಆಗುತ್ತೆ. ನಮಗೆ ಅದು ಕಾಣಿಸೋಕ್ಕೂ ಸಹ ಅದು ಅಷ್ಟು ನೀಟಾಗಿ ಕಾಣೋಕ್ಕೆ ಸಿಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ವ್ಯಾನಿಟಿ ಬ್ಯಾಗ್ಗಳಲ್ಲಿ ಈ ರೀತಿ ಒಂದು ಸಾಕ್ಸನ್ನು ಹಾಕಿ ಮೊಬೈಲನ್ನು ಅದರೊಳಗಡೆ ಇಟ್ಕೊಳ್ಳೋದ್ರಿಂದ ನಮ್ಮ ಮೊಬೈಲ್ ತುಂಬಾ ಸೇಫ್ಟಿಯಾಗಿರುತ್ತೆ. ಯಾವುದೇ ರೀತಿಯ ಸ್ಕ್ರ್ಯಾಚಸ್ಗಳು ಆಗಲ್ಲ. ಸೊ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ. ನಮಗೆ ಶೀತ ಏನಾದರೂ ಆಗಿದ್ದಾಗ ಅಥವಾ ಉಸಿರಾಡ ಕಷ್ಟ ಆಗ್ತಾ ಇದೆ, ನೋಸ್ ಬ್ಲಾಕ್ ಆಗಿ ಅಂತ ಹೇಳಿದರೆ ನಾವೇನು ಮಾಡ್ತೀವಿ, ಈ ರೀತಿ ಒಂದು ಇನ್ಹೇಲರನ್ನು ಎತ್ತಿಟ್ಕೊಂಡಿರ್ತೀವಲ್ವ. ಈ ರೀತಿ ಇನ್ಹೇಲರನ್ನು ನಾವು ಆಗಾಗ ಕೈಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಥವಾ ಪಾಕೆಟಲ್ಲೂ ಸಹ ನಾವು ಇಟ್ಕೊಂಡು ಇದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ನಾವು ಆಫೀಸ್ಗೆ ಹೋಗೋರಿದ್ರೆ ಅಥವಾ ಹೊರಗಡೆ ಹೋಗೋರು ಏನಾರು ಇದ್ದೀವಿ ಅಂತ ಹೇಳಿದರೆ, ಸೊ ನಾವು ಯೂಶ್ವಲಿ ಗಾಡಿ ಅಂತ ಓಡಿಸ್ತೀವಲ್ವ. ಗಾಡಿಯನ್ನು ಓಡಿಸೋರಾಗಿದ್ದರೆ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಒಂದು ಗಾಡಿ ಕೀ ಬಂಚ್ ಇರುತ್ತೆ ನೋಡಿ, ಆ ಕೀ ಬಂಚಿಗೆ ಇದನ್ನು ಹಾಕಿಟ್ಕೊಂಡಾಗ ಸೊ ನಿಮಗೆ ಸೇಫಾಗಿ ನೀವು ಇದನ್ನು ಇಟ್ಕೊಳ್ಬಹುದು. ನೀವು ಗಾಡಿ ಕೀನ ಹೇಗೂ ನೀವು ಸೇಫಾಗಿ ಇಟ್ಕೊಳ್ತೀರಾ. ಸೊ ಆವಾಗ ನೀವು ಇದರೊಳಗಡೆ ಹಾಕಿಟ್ಕೊಂಡಾಗ ನಿಮಗೆ ಬೇಕು ಅಂದಾಗ ತೆಗೆದುಕೊಂಡು ನೀವು ಉಪಯೋಗಿಸಿ, ಬೇಡ ಅಂತ ಹೇಳಿದಾಗ ಮಾಮೂಲಿ ಆ್ಯಸ್ ಯೂಶುವಲ್ ನೀವೇನು ಪಾಕೆಟೋ ಅಥವಾ ಡ್ರಾಯರ ಎಲ್ಲಿ ಇಟ್ಕೊಳ್ತೀರಾ ಸೊ ಅಲ್ಲಿ ಇಟ್ಕೊಳ್ಬಹುದು. ಸೊ ಬಾಯ್ಸ್ ಆಗಿದ್ರೆ ಓಕೆ. ಗರ್ಲ್ಸ್ ನಮಗೆ ಗಾಡಿ ಓಡಿಸೋಕ್ಕೆ ಬರಲ್ಲ ಅನ್ನೋರಿದ್ರೆ ಸೊ ನಿಮ್ಮ ಪರ್ಸ್, ವ್ಯಾನಿಟಿ ಬ್ಯಾಗ್ ಈ ರೀತಿ ಏನಾದರೂ ನೀವು ಇಟ್ಕೊಂಡಿದ್ದೀರಾ, ಅಥವಾ ಕಾಲೇಜ್ಗೆ ಹೋಗೋ ಮಕ್ಳು ಏನಾರಾಗಿದ್ದರೆ ಸ್ಕೂಲ್ ಬ್ಯಾಗೆಲ್ಲ ಇಟ್ಕೊಂಡಿರ್ತೀರಲ್ವ. ಸೊ ಆ ರೀತಿ ಬ್ಯಾಗ್ಗಳ ಜಿಪ್ ಏನಿರುತ್ತೆ ಆ ಜಿಪ್ಪಿನ ಹೋಲ್ಗೆ ನೀವು ಹಾಕಿಟ್ಕೊಂಡಾಗ ಸೊ ಇದನ್ನು ಕೂಡ ನೀವು ಮೇಂಟೈನ್ ಮಾಡ್ಕೊಳ್ಬಹುದು. ನೀವು ಆಫೀಸ್ಗೆಲ್ಲ ಹೋಗಿದ್ದೀರಾ ಅಂದರೆ ಆ ಡ್ರಾಯರಲ್ಲಿ ಇಟ್ಕೊಂಡಾಗ ಸೊ ಸೇಫಾಗಿ ನೀವು ತೊಗೊಂಡಿದ್ದನ್ನು ಯೂಸ್ ಮಾಡ್ಕೋಬೋದು. ಎಲ್ಲೆಲ್ಲೋ ಹಾಕಿ ಬಿಸಾಕಿ ನಮಗೆ ಬೇಕು ಅಂದಾಗ ಕೈ ಸಿಗಲ್ಲ ಅನ್ನುವಾಗ ಈ ರೀತಿ ನೀವು ಕೀ ಬಂಚ್ಗಳಲ್ಲಿ ಅಥವಾ ನಿಮ್ಮ ವ್ಯಾನಿಟಿ ಬ್ಯಾಗ್ಗಳಿಗೆ ನೀವು ಇದನ್ನ ಹಾಕಿಟ್ಕೊಂಡಾಗ ನೀಟಾಗಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ನಾವು ಬಿಗಿನರ್ಸು, ನಮಗೆ ರಂಗೋಲಿನೇ ಹಾಕೋಕೆ ಬರಲ್ಲ, ಏನು ಮಾಡೋದು ಅಂಥೇಳಿ ಚಿಂತೆ ಮಾಡ್ತಾ ಇದ್ದೀರಾ. ಇನ್ಮೇಲೆ ಆ ಚಿಂತೆಯನ್ನು ಬಿಟ್ಬಿಡಿ. ಏನು ಅಂತ ಹೇಳಿದರೆ, ಈ ರೀತಿ ಒಂದು ಸ್ಟೈನರ್ ಸ್ಪೂನ್ ಬರುತ್ತೆ ನೋಡಿ, ಅಥವಾ ಜಾಲ್ರಿ ಸೌಟ್ ಅಂತ ಕೂಡ ಹೇಳ್ತೀವಲ್ವ, ಅದಕ್ಕೆ ನೀವು ತೆಗೆದುಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಹೋಲ್ಸ್ ಕಂಪ್ಲೀಟ್ ಆಗೋ ಹಾಗೆ ನೀವು ರಂಗೋಲಿ ಪುಡಿಯನ್ನು ಹಾಕ್ಕೊಳ್ಳಿ. ಸೊ ಕೈಯಿಂದ ಸ್ಪ್ರೆಡ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ಎತ್ಕೊಳ್ಳುವಾಗ ಸ್ವಲ್ಪ ಸೇಫಾಗಿ ನೋಡಿಕೊಂಡು ನಿಧಾನವಾಗಿ ಎತ್ತಿಟ್ಕೊಂಬಿಡಿ. ಸೊ ಈ ರೀತಿ ಮಾಡೋದ್ರಿಂದ ಫಟಾಫಟ್ ಅಂತ ಹೇಳಿ ಒಂದು 2 ಮಿನಿಟಲ್ಲೇ ನಿಮಗೆ ಇದು ಕ್ವಿಕ್ಕಾಗಿ ಒಂದು ಸೂಪರಾಗಿ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ರಂಗೋಲಿಯನ್ನು ನಾವು ರೆಡಿ ಮಾಡ್ಕೊಳ್ಬಹುದು. ಸೊ ಬನ್ನಿ ಹೇಗೆ ನಾವು ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನಾವು ಬಿಗಿನರ್ಸ್ ಇದ್ದೀವಿ, ನಮಗೆ ರಂಗೋಲಿ ಹಾಕೋಕೆ ಬರಲ್ಲ. ಸೊ ಈಗಷ್ಟೇ ನಾವು ರಂಗೋಲಿಯನ್ನು ಬಿಡೋಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ನಾವು ರಂಗೋಲಿಯನ್ನು ಬಿಡಬೇಕು. ಸೊ ಹೇಗಪ್ಪ ಮನೆ ಮುಂದೆ ನಾವು ರಂಗೋಲಿಯನ್ನು ಬಿಟ್ಟು ಅಂಗಳವನ್ನು ಸುಂದರವಾಗಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಬಟ್ ಅದೇನು ಅಂತ ಹೇಳಿದರೆ, ರಂಗೋಲಿಯನ್ನು ಬಿಡೋಕ್ಕೆ ಬರಲ್ಲ ಅಂಥೇಳಿ ಕೆಲವರಂತೂ ಇದ್ದೇ ಇರ್ತಾರೆ. ಸೊ ಅಂಥವರು ಈ ರೀತಿಯಾಗಿ ನೀವು ಟ್ರೈ ಮಾಡಿದಾಗ ಸೊ ತುಂಬಾ ಈಸಿಯಾಗೂ ಕೂಡ ಇರುತ್ತೆ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದ್ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಎಷ್ಟು ಈಸಿಯಾಗಿದೆ ಆ್ಯಂಡ್ ಎಷ್ಟು ಸಿಂಪಲ್ ಆಗಿದೆ.
ರಂಗೋಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಮನೆಯಲ್ಲಿರುವಂತಹ ಅರಿಶಿನ ಕುಂಕುಮವನ್ನು ಸುತ್ತಲೂ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಆ ರೀತಿಯಾಗಿ ಇಟ್ಕೊಳ್ತಾ ಬನ್ನಿ. ಎಷ್ಟು ಒಂದು ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡಿ. ಸಿಂಪಲ್ಲಾಗಿ ಒಂದು 2 ಮಿನಿಟು ಬೇಕಾಗಿಲ್ಲ. ನೀವು ಹೊಸದಾಗಿ ಟ್ರೈ ಮಾಡ್ತಾ ಇರೋರು ರಂಗೋಲಿ ಬಿಡೋಕ್ಕೆ ಈ ರೀತಿ ಟ್ರೈ ಮಾಡಿ. ನಿಮಗೆ ಸಮಯದ ಉಳಿತಾಯನೂ ಆಗುತ್ತೆ, ಜೊತೆಗೆ ಈಸಿಯಾಗಿ ಕಲಿತಂಥ ಫೀಲು ಕೂಡ ನಿಮಗೆ ಸಿಗುತ್ತೆ. ಟಿಪ್ ಅಂತೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾನು ಉದ್ದಿನಬೇಳೆ ಮತ್ತು ಅನ್ನವನ್ನು ತುಂಬಾ ಸಾಫ್ಟಾಗಿ ನಾನು ರುಬ್ಬಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಅಕ್ಕಿಯನ್ನು ಸ್ವಲ್ಪ ಲೈಟ್ ರವೆ ಕನ್ಸಿಸ್ಟೆನ್ಸಿಯಲ್ಲಿ ನಾನು ರುಬ್ಬಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಇಲ್ಲಿ ಎಷ್ಟು ತಳದಲ್ಲಿ ನಿಮಗೆ ಹಿಟ್ಟಿದೆ ಅಲ್ವಾ, ಕಾಣಿಸ್ತಾ ಇದೆ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಒಂದು ವಿಳ್ಯದೆಲೆ ಮತ್ತು ಒಂದು ಎಣ್ಣೆ ಬತ್ತಿಯನ್ನು ಮಾಡಿ ಹಿಟ್ಟಿನೊಳಗೆ ಇಟ್ಟಿದ್ದೀನಿ. ಈ ರೀತಿ ಮಾಡಿಡೋದ್ರಿಂದ ಹಿಟ್ಟು ಈ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲೆಲ್ಲ ಹಿಟ್ಟು ಉಬ್ಬಿ ಬರಲ್ಲ ನೋಡಿ. ಈ ರೀತಿ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಕೂಡ ಇಟ್ಟಿರ್ತೀವಲ್ವ, ಒಂದು ಹೀಟ್ ಫಾರ್ಮ್ ಆಗುತ್ತೆ. ಜೊತೆಗೆ ಲಿಡ್ಡನ್ನು ಕ್ಲೋಸ್ ಮಾಡಿರೋದ್ರಿಂದ ಗಾಳಿ ಎಲ್ಲೂ ಓಡಾಡಲ್ಲ. ಹಾಗಾಗಿ ಏನಾಗುತ್ತೆ, ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ವಿಳ್ಯದೆಲೆ ಇಟ್ಟಿರೋದ್ರಿಂದ ಹಿಟ್ಟು ಹುಳಿ ಬರೋ ಚಾನ್ಸಸ್ಗಳು ತುಂಬಾ ಕಡಿಮೆ ಇರುತ್ತೆ. ನೀವೇ ನೋಡಿ ಎಷ್ಟು ಒಂದು ಉಬ್ಬಿ ಬಂದಿದೆ ಅಂತ ಹೇಳಿ. ಈ ರೀತಿ ಮಾಡಿರೋದ್ರಿಂದ ನಮಗೇನಾಗುತ್ತೆ, ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಾಗ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ. ಇವಾಗ ರೆಡಿಯಾಗಿದೆ. ಎಷ್ಟು ಒಂದು ಸಾಫ್ಟಾಗಿದೆ ಇಡ್ಲಿ ಅಂತ ಹೇಳಿ ನೀವೇ ನೋಡ್ತಾ ಇರ್ಬೋದು. ಇನ್ನು ಮುಂದೆ ನೀವು ಹಳೆ ಕುಕ್ಕರು ವೇಸ್ಟ್ ಅಂತ ಹೇಳಿ ಬಿಸಾಕೋಕ್ಕೆ ಹೋಗಬೇಡಿ. ನಾನು ತೋರಿಸಿರುವಂತಹ ಮೆಥಡಲ್ಲಿ ನೀವು ಟ್ರೈ ಮಾಡಿದಾಗ ಖಂಡಿತವಾಗಿಯೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ತುಂಬಾ ಸಾಫ್ಟಾಗಿರುವಂತಹ ಮಲ್ಲಿಗೆ ಇಡ್ಲಿಯನ್ನು ಇಲ್ಲಿ ನಾನು ಯಾವುದೇ ರೀತಿಯ ಈನೋ, ಸೋಡಾ ಮತ್ತು ಪೋಹವನ್ನು ಆ್ಯಡ್ ಮಾಡಿಲ್ಲ. ಅದ್ರ ಬದಲಾಗಿ ನಾನಿಲ್ಲಿ ಅನ್ನವನ್ನು ಹಾಕಿ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ. ಹಾಗಾಗಿ ಇಡ್ಲಿ ತುಂಬಾ ಸಾಫ್ಟಾಗಿದೆ. ಮೇಯ್ನ್ ಇಲ್ಲಿ ನಾನು ಕುಕ್ಕರ್ ಒಳಗೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿರೋದ್ರಿಂದ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ಗೈಸ್. ಟಿಪ್ಸ್ಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.